ಹಾಯ್ ಸ್ಟೂಡೆಂಟ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ನಮ್ಮ ಟಾಪಿಕ್ ಏನಂದರೆ, ನಿಮಗೆ ನಾಳಿದ್ದು ಮಂಡೇ ನಮಗೆ ಸಾಫ್ಟ್ ಸ್ಕಿಲ್ಸ್ ಅನ್ನೋ ಎಕ್ಸಾಮಿನೇಷನ್ ಇದೆ. 80 ಮಾರ್ಕ್ಸ್ಗೆ ಡಿಗ್ರಿ BBA ಫಸ್ಟ್ ಸೆಮ್ ಅವ್ರಿಗೆ. ಸೊ ದ್ಯಾಟ್ ಮಾಡಲ್ ಕ್ವಶನ್ಸ್ ಪೇಪರ್ಸು ನಾನು 2 ಮಾಡಲ್ ಕ್ವಶನ್ ಪೇಪರ್ಸು ನಾನು ಅಪ್ಡೇಟ್ ಮಾಡಿದ್ದೆ. ಅದ್ರಲ್ಲಿ ತುಂಬ ಜನ ಸರ್ ಇದೇ ಬರುತ್ತಾ ಅಥವಾ ಇದೇ ಕ್ವಶನ್ಸ್ ಬರುತ್ತಾ ಅಂದರೆ, ಆ್ಯಕ್ಚುಲಿ ಅದು ಮಾಡಲ್ ಪೇಪರ್. ಸೊ ನಮಗೆ ಯಾವ ಪ್ಯಾಟ್ರನಲ್ಲಿ ಬರುತ್ತೆ ಅಂದ್ಬಿಟ್ಟು ಆ ಮಾಡಲ್ ಪೇಪರಲ್ಲಿ ಕೊಡುವಂಥ ಕ್ವಶನ್ಸ್ ಕೂಡ ಸುಮ್ಮನೆ ಕೊಟ್ಟಿರೋ ಕ್ವಶನ್ಸ್ ಅಲ್ಲ. ಅದೇ ರೀತಿ ಕ್ವಶನ್ಸ್ ನಿಮಗೆ ರೈಸ್ ಆಗ್ಬೋದು. ನಮಗೆ ಯಾವ ಪಾರ್ಟಲ್ಲಿ ಯಾವ್ಯಾವ ಕ್ವಶನ್ ಯಾವ್ಯಾವ ಪೊಸಿಷನ್ ಇದೆಯೋ ಆ ಕ್ವಶನ್ ರಿಲೇಟೆಡ್ ಆ ಚಾಪ್ಟ್ರಲ್ಲಿ ಅದೇ ರೀತಿ ಇನ್ನೊಂದು ಕ್ವಶನ್ ಬರ್ಬೋದು. ಸೊ ಆ ರೀತಿ ಬರುತ್ತೆ. ಸೊ ಇವಾಗ ನೀವು ಈ ವಿಡಿಯೋನ ಕ್ಲಿಕ್ ಮಾಡಿದ್ದೀರಾ ಅಲ್ವಾ. ಸೊ ಸಾಫ್ಟ್ ಸ್ಕಿಲ್ಸ್ ಅಂದ್ಬಿಟ್ಟು ಮಾಡಲ್ ಕ್ವಶನ್ ಪೇಪರ್ ಸಾಲ್ವ್ ಆಗಿದೆ ಅಂದ್ಬಿಟ್ಟು ಕ್ಲಿಕ್ ಮಾಡಿದ್ದೀರಾ. ಬಟ್ 1 ಮಿನಿಟ್ಗಿನ್ನ ಮೇಲೆ ನೀವು ನೋಡಲ್ಲ. ಮೇಲೆಗಡೆ ಬರುವಂಥ ಯಾವುದೋ ನೋಟಿಫಿಕೇಷನು, ಏನಾದರೂ ಇನ್ಸ್ಟಾಗ್ರಾಮ್, ವಾಟ್ಸಪ್ ಬೇರೆಗಡೆ ನೋಟಿಫಿಕೇಷನ್ಸ್ ಬಂದರೆ ನೀವು ಕ್ಲಿಕ್ ಆಗಿ ಮತ್ತೆ ಔಟ್ಸೈಡ್ ಹೊರಟೋಗ್ಬಿಡ್ತೀರಾ. ಬಟ್ ಆ ರೀತಿ ನೀವು ಓದ್ಕೊಳೋಂಗಿದ್ರೆ, ಆ ರೀತಿ ನೀವು ನೋಡೋಂಗಿದ್ರೆ ಖಂಡಿತ ಈ ವಿಡಿಯೋನೇ ಇಲ್ಲೇ ಸ್ಕಿಪ್ ಮಾಡಿಬಿಡಿ. ಟಿಲ್ ಎಂಡ್ವರೆಗೂ ಹೋದರೆ ನಿಮಗೆ ಪೂರ್ತಿ ಮಾಡಲ್ ಕ್ವಶನ್ ಪೇಪರ್ ಮೇಲೆ ನಿಮ್ಗೊಂದು ಐಡಿಯಾ ಬರುತ್ತೆ. ಆ್ಯಂಡ್ ಇಲ್ಲಿರೋ ಕ್ವಶನ್ಸ್ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸೇ. ಪ್ರತಿಯೊಂದು ನಮಗೆ ಇಂಪಾರ್ಟೆಂಟೇ. ಅದು ನಾನು ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ತುಂಬ ಡೀಪಾಗಿ ಎಕ್ಸ್ಪ್ಲೈನ್ ಮಾಡಲ್ಲ, ತುಂಬ ಟೈಮ್ ಕೂಡ ತೊಗೊಂಡಿಲ್ಲ. ಬಟ್ ನೀವು ವೀಡಿಯೋ ಯಾವಾಗಾದರೆ ಎಂಡ್ವರೆಗೂ ನೋಡಲ್ವೋ ನಿಮಗೆ ಅರ್ಧಂಬರ್ಧ ಅರ್ಥ ಆಗುತ್ತೆ. ಸೊ ಅರ್ಧಂಬರ್ಧ ಅರ್ಥ ಆಗಿದೆ, ನಾಳೆ ಎಕ್ಸಾಮಿನೇಷನ್ ನಿಮಗೂ ಕಷ್ಟ ಆಗ್ಬೋದು. ಬಟ್ ನಾನು ಕೂಡ ಒಂದು BBA ಸ್ಟೂಡೆಂಟೇ. ನಮಗೆ ಯೂಟ್ಯೂಬಲ್ಲಿ BBA ಸಬ್ಜೆಕ್ಟ್ಸ್ ಬಗ್ಗೆ ಮಾಡಲ್ ಕ್ವಶನ್ ಪೇಪರ್ ಹೊಡೆದೆ ನನಗೆ ಒಂದು ವೀಡಿಯೋ ಕೂಡ ಸಿಗ್ತಿಲ್ಲ. ಸೊ ಅದಕ್ಕೋಸ್ಕರನೇ ಆಲ್ ಓವರ್ ಕರ್ನಾಟಕದಲ್ಲಿ ಎಷ್ಟೆಷ್ಟು ಜನ BBA ಅವರು ಈ ವಿಡಿಯೋ ನೋಡ್ತಾ ಇದ್ದೀರೋ, ಸೊ ಎಲ್ಲಿಂದ ನೋಡ್ತೀರ ಅಂತ ಕೂಡ ಕಮೆಂಟ್ ಮಾಡಿ ನಿಮಗೆ ಆದರೆ. ಆ್ಯಂಡ್ ಹಾಗೆ ನಿಮಗೇನಾದರೂ BBA ಗ್ರೂಪ್ಸ್ ಇದ್ದರೆ, ನಿಮ್ಮ ಕಾಲೇಜಿಗೆ BBA ಗ್ರೂಪ್ಸ್ ಇದ್ದರೆ, ನಿಮಗೆ ಈಸಿ ಆಗಬೇಕು ಅನಿಸಿದ್ರೆ, ಸೊ ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಗ್ರೂಪ್ಸ್ಗೆ ಶೇರ್ ಮಾಡಿ. ಅವ್ರಿಗೂ ಹೆಲ್ಪ್ಫುಲ್ ಆಗುತ್ತೆ, ಅವರು ನೋಡ್ಕೊತಾರೆ. ಸೊ ಇದೇ ರೀತಿ ನಿಮಗೆ ಲಾಸ್ಟ್ ಸೆಮ್ವರೆಗೂ 6th ಸೆಮ್ವರೆಗೂ ನಿಮಗೆ ಅಪ್ಡೇಟ್ಸು, ಮಾಡಲ್ ಕ್ವಶನ್ ಪೇಪರ್ ಆನ್ಸರ್ಸು, ಇಂಪಾರ್ಟೆಂಟ್ ಟಾಪಿಕ್ಸು ಬೇಕು ಅಂದರೆ ಈ ಚಾನಲ್ನ ತಪ್ಪದೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮಾಡೋದು ಮರಿಬೇಡಿ. ನೀವು ಎಷ್ಟು ಚೆನ್ನಾಗಿ ಲೈಕ್ ಮಾಡಿದ್ರೆ, ಎಷ್ಟು ಜನ ಲೈಕ್ ಮಾಡಿದ್ರೆ ಅಷ್ಟು ಜನಕ್ಕೆ ವಿಡಿಯೋ ಅನ್ನೋದು ರೀಚ್ ಆಗುತ್ತೆ. ಸೊ ಓಕೆ, ವಿತೌಟ್ ಫರ್ದರ್ ನಮ್ಮ ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ. ಸೊ ಸೆಕ್ಷನ್ ಎದಲ್ಲಿ ನಿಮ್ಗೆ ಏನು ಹೇಳ್ತಾರೆ ಅಂದರೆ, ಸೊ 2 ಮಾರ್ಕ್ಸ್ ಕ್ವಶನ್ಸು ನಾವು 5 ಬರೀಬೇಕಾಗುತ್ತೆ. ಸೊ 2 ಮಾರ್ಕ್ಸ್ 5 ಬರೋದ್ರಿಂದ ನಮಗೆ ಕೇಳುವಂಥ ಕ್ವಶನ್ಸ್ನ ನಾವೀಗಿಂದ ಹೇಳ್ಕೊಂಡು. ಸೊ ಡಿಫೈನ್ ಸಾಫ್ಟ್ ಸ್ಕಿಲ್ಸ್. Soft skills are personal attributes and interpersonal skills that enable individuals to interact effectively and harmoniously with others. Example include communication, teamwork, adaptability, and emotional intelligence. So soft skills are nothing but communication, teamwork, adaptability, emotional intelligence. ಅಂದರೆ ಅಪೋಸಿಟ್ ಪರ್ಸನ್ ಹತ್ರ ನಾವು ಮಾತಾಡುವಂಥ ಇಂಟರ್ಪರ್ಸನಲ್ ಸ್ಕಿಲ್ಸ್, ಬಾಡಿ ಲ್ಯಾಂಗ್ವೇಜ್, ಕಮ್ಯುನಿಕೇಷನ್, ಸೊ ವೇ ಆಫ್ ಟಾಕಿಂಗ್ ಈ ರೀತಿ. ಆ್ಯಂಡ್ ಗೋಯಿಂಗ್ ಟು ಅನದರ್ ಕ್ವಶನ್, ವಾಟ್ ಯು ಮೀನ್ ಬೈ ಕಮ್ಯುನಿಕೇಷನ್? Communication is the process of exchanging information, ideas, thoughts, emotion between individuals through verbal, non-verbal, written. Verbal ಅಂದರೆ ನಾವು ಡೈರೆಕ್ಟಾಗಿ ಇಂಟ್ರ್ಯಾಕ್ಟ್ ಆಗೋದು, non-verbal ಅಂದರೆ ಥ್ರೂ ಓನ್ಲಿ ಆ್ಯಕ್ಷನ್ಸ್ ನಾವು ಮಾತಾಡೋದು, ರಿಟರ್ನ್ ಅಂದರೆ ಇಟ್ಸ್ ಕಮಿಂಗ್ ಟು ಮೇಲ್, ಮೆಸೇಜಸ್, like that. Moving to another part of a question, what do you mean by business pitch? A business pitch is a coincidence, so persuasive presentation designed to convey the value proposition of a business product or idea to stakeholders, potential investors, customers or stakeholders. Business pitch is a coincidence or persuasive. ಸೊ ಈ ರೀತಿ ಪ್ರೆಸೆಂಟೇಷನ್ ಅಂದರೆ ಬಿಸ್ನೆಸ್ ಪಿಚ್ ಅಂದರೆ ಒಂದು ನಮಗೆ ಮ್ಯಾನೇಜ್ಮೆಂಟ್ ಮಾಡುವಾಗ ಅಥವಾ ಬಿಸ್ನೆಸ್ ನಡೆಸುವಾಗ ಆ ಒಂದು ಪರ್ಟಿಕ್ಯುಲರ್ ಪಿಚ್ ಅನ್ನೋದು ಒಂದು ಬಿಸ್ನೆಸ್ ಮ್ಯಾನ್ಗೆ ಗೊತ್ತಾಗುತ್ತೆ. ಈ ಟೈಮ್ಗೆ ಇದು, ಸೊ ಈ ಟೈಮ್ಗೆ ನಾವು ಒಂದು ಪ್ರಪೋಸಿಷನ್ ಮಾಡಬೇಕು ಒಂದು ಬಿಸ್ನೆಸ್ಸಲ್ಲಿ, ಒಂದು ಪ್ರಾಡಕ್ಟು ಅಥವಾ ಒಂದು ಕಸ್ಟಮರ್ಸ್ನ ಹೆಂಗೆ ಹ್ಯಾಂಡಲ್ ಮಾಡಬೇಕು, ಸ್ಟೇಕ್ ಹೋಲ್ಡರ್ಸ್ನ ನಾವು ಹೆಂಗೆ ಕಮ್ಯುನಿಕೇಟ್ ಮಾಡಬೇಕು, ಈ ರೀತಿ ಇರುತ್ತೆ. ಅದು ಹೇಳುತ್ತೆ ನಮಗೆ ಬಿಸ್ನೆಸ್ ಪಿಚ್ ಅಂದರೆ. ಸೊ ಬಿಸ್ನೆಸ್ ಪಿಚ್ ಅಂದರೆ ನೀವು ಈ ರೀತಿ ಬರೀರಿ. ಸೊ ಈ ಪ್ರಪೋಸಿಷನ್ ಆಫ್ ಎ ಬಿಸ್ನೆಸ್ product or idea to potential investors, customers or stakeholders. Coming to another part of the question, define leadership. Leadership is the ability to influence, guide and inspire individuals or teams toward achieving common goals and objectives. ಸೊ ಲೀಡರ್ಶಿಪ್ ಅನ್ನೋದು ಒಂದು ಅಬಿಲಿಟಿ ಆಫ್ ಇನ್ಫ್ಲೂಯೆನ್ಸ್. ಸೊ ನೀವು ಅವ್ರಿಗೆ ಗೈಡ್ ಮಾಡ್ತೀರಾ, ಇನ್ಫ್ಲೂಯೆನ್ಸ್ ಮಾಡ್ತೀರಾ, ಇಂಡಿವಿಜುವಲಾಗಿ ಟೀಮ್ಸ್ ವರ್ಕ್ ಮಾಡ್ತೀರಾ. ಸೊ ನೀವು ಕೊಟ್ಟಿರೋಂಥ ಕಾಮನ್ ಗೋಲ್ಸ್ನ ಅವ್ರಿಗೆ ಅಚೀವ್ ಆಗೋ ಥರ ನೀವು ಹೆಲ್ಪ್ ಮಾಡ್ತೀರಾ. Give the meaning of corporate etiquette. Corporate etiquette refers to the set of professional behaviors. So professional behaviors and manners expected in workplace. Workplace or business or environment. ನೀವಿರುವ ಒಂದು ಬಿಸ್ನೆಸ್ ಎನ್ವಿರಾನ್ಮೆಂಟ್ ಪ್ಲೇಸಸಲ್ಲಿ be like a professional like a corporator. And respectful communication. Perfect communication ಇರಬೇಕು. And dressing appropriately.
ಪರ್ಫೆಕ್ಟ್ ಡ್ರೆಸ್ ಕೋಡ್ ಇರಬೇಕು. ಸೊ ಮೇಂಟೈನಿಂಗ್ ಪಂಕ್ಚುಯಾಲಿಟಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಪ್ಯಾರಲಲ್ ಟಾಸ್ಕಿಂಗ್? Parallel tasking is ability to manage and perform multiple tasks simultaneously with a compromising the quality of output. Means, so ability to manage perform multiple tasks ಅಂದರೆ ಒಂದೇ ಸಮಯದಲ್ಲಿ ಎರಡು ವರ್ಕ್ಸ್ ಮಾಡೋದು. ಮಲ್ಟಿಪಲ್ ಟಾಸ್ಕ್. ಇಟ್ಸ್ ಅ ಸಿಂಪಲ್ ಕ್ವಶನ್. Who are headhunters? Headhunters are recruitment professionals or agencies specialized in finding and attracting top talent or senior level of ಸ್ಪೆಷಲೈಸ್ಡ್ ಪೊಸಿಷನ್ಸ್ ಇನ್ ಆರ್ಗನೈಸೇಷನ್. ಸೊ ಹೆಡ್ ಹಂಟರ್ಸ್ ಅಂದರೆ ರಿಕ್ರೂಟ್ಮೆಂಟ್ ಮಾಡ್ಕೊಂಡು ಒಂದು ಕಂಪ್ನಿದಲ್ಲಿ ಒಬ್ಬರ ಎಂಪ್ಲಾಯ್ನ ರಿಕ್ರೂಟ್ ಮಾಡ್ಕೊತಾರಲ್ಲ ಅವರು. ಆ್ಯಂಡ್ ಏಜೆನ್ಸೀಸ್ ಆ್ಯಂಡ್ ಸ್ಪೆಷಲೈಸ್ಡ್ ಆ್ಯಂಡ್ ಫೈಂಡಿಂಗ್ ಅಟ್ರಾಕ್ಟಿಂಗ್ ಟಾಪ್ ಟ್ಯಾಲೆಂಟೆಡ್ ಆ್ಯಂಡ್ ಸೀನಿಯರ್ ಲೆವೆಲ್ ಆರ್ ಸ್ಪೆಷಲೈಸ್ಡ್ ಪೊಸಿಷನ್ಸ್ ಇನ್ ದ ಆರ್ಗನೈಸೇಷನ್. ಸೊ ಟಾಪ್ ಟ್ಯಾಲೆಂಟೆಡ್ ಇರುವಂತಹ ಪರ್ಸನ್ಸ್ನ ಅವರ ಒಂದು ಆರ್ಗನೈಸೇಷನಲ್ಲಿ ಒಳ್ಳೆ ಪೊಸಿಷನಲ್ಲಿ ಅವ್ರು ಪ್ಲೇಸ್ ಮಾಡ್ತಾರೆ. ಸೊ ದಿಸ್ ಈಸ್ ಅ ಪಾರ್ಟ್ ಆಫ್ ಸೆಕ್ಷನ್ ಎ. ಸೊ ಫಾರ್ 2 marks ಕ್ವಶನ್ಸ್ ಸ್ವಲ್ಪ ಎಲಾಬ್ರೇಟ್ ಮಾಡೋದು ಅಂತ ಪರವಾಗಿಲ್ಲ, ಬಟ್ ನೀಡ್ ಟು ಬಿ ವೆರಿ ಮೀನಿಂಗ್ಫುಲ್ ಆ್ಯಂಡ್ ಪರ್ಫೆಕ್ಟ್. ಕಮಿಂಗ್ ಟು ಸೆಕ್ಷನ್ ಬಿ, ಸ್ಟೇಟ್ ದ ಸಿಗ್ನಿಫಿಕೆನ್ಸ್ ಆಫ್ ಸಾಫ್ಟ್ ಸ್ಕಿಲ್ಸ್ ಇನ್ ಮ್ಯಾನೇಜರ್ ರೋಲ್ಸ್. ಏನಿದೆ ನಮಗೆ? ಸೊ ಇಲ್ಲಿ ಇಂಪ್ರೂವ್ಡ್ ಕಮ್ಯುನಿಕೇಷನ್, ಸಿಗ್ನಿಫಿಕೆನ್ಸ್ ಆಫ್ ಇಂಪಾರ್ಟೆನ್ಸ್ ಆಫ್ ಸಾಫ್ಟ್ ಸ್ಕಿಲ್ಸ್ ಇನ್ ಮ್ಯಾನೇಜರ್ ರೋಲ್ಸ್. ಆಸ್ ಅ ಮ್ಯಾನೇಜರಾಗಿ ಯಾವ ರೀತಿ ನಿಮಗೆ ಎಂಥ ಸಾಫ್ಟ್ ಸ್ಕಿಲ್ಸ್ ಇರಬೇಕು? ಸೊ ಇಂಪ್ರೂವ್ಡ್ ಕಮ್ಯುನಿಕೇಷನ್, ಟೀಮ್ ಬಿಲ್ಡಿಂಗ್ ಇರಬೇಕು. ಸೊ ಕಾನ್ಫ್ಲಿಕ್ಟ್ ರೆಸೊಲ್ಯೂಷನ್ ಅಂದರೆ ಪ್ರಾಬ್ಲಮ್ಗೆ ಇದು ಮಾಡೋದು, ಆ್ಯಂಡ್ ಲೀಡರ್ಶಿಪ್ ಆ್ಯಂಡ್ ಅಡಾಪ್ಟಬಿಲಿಟಿ, ಇನಿಷಿಯೇಟಿವ್ ಅನ್ನೋದು. ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಆ್ಯಂಡ್ ಗೋಯಿಂಗ್ ಟು ಅನದರ್ ಕ್ವಶನ್, ಹೈಲೈಟ್ ದ ರೋಲ್ ಆಫ್ ಅ ಬಿಸ್ನೆಸ್ ಪ್ರೆಸೆಂಟೇಷನ್. ಸೊ ಬಿಸ್ನೆಸ್ ಪ್ರೆಸೆಂಟೇಷನ್ ಅದು ತುಂಬ ಇಂಪಾರ್ಟೆಂಟ್. ಪ್ರೆಸೆಂಟೇಷನ್ ಅದು ನಮ್ಗೆ ಹೇಗಿರಬೇಕಂದ್ರೆ, ಸೊ ಕ್ಲಾರಿಟಿ ಆಫ್ ಐಡಿಯಾಸ್, ಕಮ್ಯುನಿಕೇಟ್ಸ್ ಕಂಪ್ಲೆಕ್ಸ್ ಇನ್ಫಾರ್ಮೇಷನ್ ಇನ್ ಸ್ಟ್ರಕ್ಚರ್ಡ್ ಆ್ಯಂಡ್ ಅಂಡರ್ಸ್ಟ್ಯಾಂಡಬಲ್ ಮ್ಯಾನರ್. ಅವ್ರು ಕ್ಲಿಯರ್ ಕಟ್ಟಾಗಿ ಅಂಡರ್ಸ್ಟ್ಯಾಂಡ್ ಆಗೋ ರೀತಿ ಒಂದು ಪರ್ಫೆಕ್ಟ್ ಸ್ಟ್ರಕ್ಚರ್ ಆಗಿ ಒಂದು ಪ್ಲ್ಯಾನ್ಡ್ ಆಗಿ ನಾವು ಮಾತಾಡಬೇಕಾಗತ್ತೆ. ಆ್ಯಂಡ್ ಪರ್ಸುಯೇಷನ್, ಇನ್ಫ್ಲುಯೆನ್ಸ್ ಸ್ಟೇಕ್ ಹೋಲ್ಡರ್ಸ್ ಆ್ಯಂಡ್ ಡೆಸಿಷನ್ ಮೇಕರ್ಸ್ ಟು ಸಪೋರ್ಟ್ ಇನಿಷಿಯೇಟಿವ್ಸ್. ಆ್ಯಂಡ್ ಪ್ರೊಫೆಷನಲಿಸಮ್ ಆ್ಯಂಡ್ ಕೊಲಾಬ್ರೇಷನ್ ಈವೆನ್ and visual impact. So these are the most 5 points which is very important for this question, the role of business presentation. Okay, moving to a part of another question, briefly explain the characteristics of transactional leadership. So this type of leadership is nothing but focus on routine, emphasize structure, task and procedures, performance based on rewards. Okay, so motivates employee through rewards. So ಈ ರೀತಿ ಇರುವಂತಹ ಒಂದು ಟ್ರಾನ್ಸಾಕ್ಷನಲ್ ಲೀಡರ್ಶಿಪ್ ಹೇಗೆ ಅಂದರೆ, ಯು ವಿಲ್ ವೆಲ್ ಇನ್ ಮೋಟಿವೇಟೆಡ್. ಆ್ಯಂಡ್ ಡೈರೆಕ್ಟ್ ಅಪ್ರೋಚ್, ಪ್ರೊವೈಡ್ಸ್ ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ಆ್ಯಂಡ್ ಎಕ್ಸ್ಪೆಕ್ಟೇಷನ್ಸ್. ಡೈರೆಕ್ಟ್ ಅಪ್ರೋಚ್ ಇರುತ್ತೆ. ಶಾರ್ಟ್ ಟರ್ಮ್ ಗೋಲ್ಸ್ ಕೂಡ ಅವ್ರಿಗೆ ಕೊಡೋದಾಗುತ್ತೆ. ಆ್ಯಂಡ್ ಶಾರ್ಟ್ ಟರ್ಮ್ ಗೋಲ್ಸ್, ಬಟ್ ಇಟ್ ನೀಡ್ ಟು ಬಿ ಅ ಲಾಂಗ್ ಟರ್ಮ್ ವಿಷನ್ಸ್ ಆ್ಯಂಡ್ ಕಂಪ್ಲೇನ್ಸ್ ಓರಿಯೆಂಟೆಡ್. ಸೊ ಈ ರೀತಿ ನೀವು ಈ ರೀತಿ ಕೇಳಿದಾಗ ಅವ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಆಗಲಿ, ಸಿಗ್ನಿಫಿಕೆನ್ಸ್ ಆಗಲಿ, ಇಂಪಾರ್ಟೆನ್ಸ್ ಆಗಲಿ ಕೇಳಿದಾಗ ನೀವು ಇದ್ರ ಪಾಯಿಂಟ್ಸ್ ಬರ್ಬಿಟ್ಟು ನಿಮ್ಗೆ ಗೊತ್ತು ನೀವು ಎಕ್ಸ್ಪ್ಲೈನ್ ಮಾಡಬೇಕು. ಓಕೆ, ಆ್ಯಂಡ್ ಮೂವಿಂಗ್ ಟು ಅನದರ್ ಕ್ವಶನ್, ರೈಟ್ ದ ಕೀ ಆಸ್ಪೆಕ್ಟ್ಸ್ ಆಫ್ ಬೋರ್ಡ್ ರೂಮ್ ಎಟಿಕ್ವೇಟ್, ಪಂಕ್ಚುಯಾಲಿಟಿ, professional appearance, and again preparedness, respectful communication, confidentiality. So punctuality, arrive on time. So professional appearance, dress appropriately, bring all necessary documents. So preparedness ಅಂದರೆ ಪರ್ಫೆಕ್ಟಾಗಿ ಎಲ್ಲ ಪ್ರಿಪೇರ್ ಆಗಿರಬೇಕು. ಸೊ ಫಾರ್ಮಲ್ ಮೀಟಿಂಗ್ಸ್ಗೆ and everything. And respectful communication, listen actively and avoid interpreting others. Confidentiality, keep discussions private and avoid disclosing sensitive information. ಇದೆಲ್ಲ ನಮಗೆ ನಾರ್ಮಲ್ ಕಾಮನ್ ಸೆನ್ಸ್ ಸಾಫ್ಟ್ ಸ್ಕಿಲ್ಸ್ ಅಂತೆಲ್ಲ ಬರುತ್ತೆ. ಆ್ಯಂಡ್ ಡಿಸ್ಕ್ರೈಬ್ ದ ಸ್ಟೆಪ್ಸ್ ಆಫ್ ಜಾಬ್ ಸರ್ಚಿಂಗ್ ಇನ್ ಆನ್ಲೈನ್ ಜಾಬ್ ಪೋರ್ಟಲ್ಸ್. ಕ್ರಿಯೇಟ್ ಎ ಪ್ರೊಫೈಲ್. ಸೊ ನಮಗೆ ಇದೊಂದು ಕೂಡ ಕ್ವಶನ್ ಇರುತ್ತೆ. ಸೊ ಆನ್ಲೈನಲ್ಲಿ ನಾವು ಹೇಗೆ ಜಾಬ್ ಸರ್ಚ್ ಮಾಡಬೇಕು ನಮ್ಮ ಡಿಗ್ರಿ ಆದ ನಂತರ ಅಂದರೆ, ಸೊ ದ ಸ್ಟೆಪ್ಸ್ ಆಫ್ ಎ ಜಾಬ್ ಸರ್ಚ್ ಆನ್ ಆನ್ಲೈನ್ ಜಾಬ್ ಪೋರ್ಟಲ್ಸ್, ಕ್ರಿಯೇಟ್ ಎ ಪ್ರೊಫೈಲ್ ಆ್ಯಂಡ್ ಅಪ್ಲೋಡ್ ರೆಸ್ಯೂಮ್ ಆ್ಯಂಡ್ ಸರ್ಚ್ ಫಾರ್ ಜಾಬ್ಸ್, ಅಪ್ಲೈ ಫಾರ್ ಜಾಬ್ಸ್, ಸೆಟ್ ಜಾಬ್ ಅಲರ್ಟ್ಸ್, ಟ್ರ್ಯಾಕ್ ಅಪ್ಲಿಕೇಶನ್ಸ್. ಸೊ ಆಲ್ಮೋಸ್ಟ್ 9 minutes ಆಗ್ತಾ ಬಂದಿದೆ ವಿಡಿಯೋ. ಸೊ ಇಲ್ಲಿ ಕೊಟ್ಟಿರುವಂಥ ಈ ಕ್ವಶನ್ಸ್ ಎಲ್ಲನೂ ಇಂಪಾರ್ಟೆಂಟೇ. ಸೊ ನಿಮಗೆ ಎಕ್ಸ್ಪ್ಲನೇಷನ್ ಪರ್ಫೆಕ್ಟ್ ಆಗಿದೆ. ಇನ್ನೊಂದಕ್ಕಿಂತ ನೀವು ಈ ವಿಡಿಯೋನ ನೋಡಿ ಪೂರ್ತಿ ಅರ್ಥ ಮಾಡಿಕೊಂಡು ತಿಳ್ಕೊಳ್ಳಿ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋ ನಿಮಗೆ ಬೇಕು ಅಂದರೆ ಪಾರ್ಟ್ ಸಿ ಕೂಡ ನಿಮಗೆ ಬೇಕು ಅಂದರೆ, ಸೊ ಖಂಡಿತ ನೀವು ಕಮೆಂಟ್ ಮಾಡ್ದಂಗಾದರೆ, ಸೊ ನಮಗೆ ಪಾರ್ಟ್ ಸಿ ಕೂಡ ಬೇಕು ಅಂದರೆ, ಸೊ ಪಾರ್ಟ್ ಸಿ ಕೂಡ ನಿಮಗೆ ವೀಡಿಯೋ ಮಾಡ್ತೀನಿ. ಆರ್ ಎಲ್ಸ್ ಇಟ್ ವಿಲ್ ಬಿ ಕಂಟಿನ್ಯೂಡ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಆಲ್. ಎಂಡ್ವರೆಗೂ ನೋಡಿದರೆ ಇದು ನಿಮಗೆ ಹೆಲ್ಪ್ಫುಲ್ ಅನಿಸಿದರೆ, BBA ಗೋಸ್ಕರ ನಾವು ಯೂಟ್ಯೂಬಲ್ಲಿ ಒಂದು ಬಿಗ್ ಅಚೀವ್ಮೆಂಟ್ಸ್ ಮಾಡಬೇಕು ಅಂದ್ಕೊಂಡೆ, ಖಂಡಿತ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಹೇಗಿದೆ ಅಂತ ನೀವು ಕಮೆಂಟ್ ಮಾಡಿ. ಆ್ಯಂಡ್ ಹಾಗೆ ವಿಡಿಯೋ ಎಕ್ಸ್ಪ್ಲನೇಷನ್ ಪರ್ಫೆಕ್ಟ್ ಆಗಿದೆ, ಎಕ್ಸ್ಪ್ಲನೇಷನ್ ಚೆನ್ನಾಗಿದೆ ಅಂತೇಳಿ, ಅಥವಾ ಏನಾದರೂ ಚೇಂಜಸ್ ಮಾಡ್ಕೊಬೇಕು ಅಂದರೆ ಚೇಂಜಸ್ ಕೂಡ ನನಗೆ ಹೇಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಆಲ್. ಬಟ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್.